ನಮಸ್ಕಾರ ಸ್ನೇಹಿತರೆ, ಇತ್ತೀಚಿನ ವರ್ಷಗಳಲ್ಲಿ ಜಗತ್ತಿನಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೆಂದರೆ ಇರಾನ್, ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ನಡುವಿನ ಉದ್ವಿಗ್ನತೆ. ಈ ಮೂರು ದೇಶಗಳ ನಡುವಿನ ಸಂಘರ್ಷ ಯಾಕೆ ಇಷ್ಟು ಹೆಚ್ಚಾಗಿದೆ, ಯುದ್ಧದ ಪರಿಸ್ಥಿತಿ ಹೇಗೆ ಶುರುವಾಯಿತು, ಇದರ ಪೂರ್ಣ ಕಥೆಯನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇದಕ್ಕೆ ಮೂಲ ಕಾರಣ 1979ರಲ್ಲಿ ನಡೆದ ಇರಾನಿಯನ್ ರೆವಲ್ಯೂಷನ್. ಕ್ರಾಂತಿಯ ಮೊದಲು ಇರಾನ್ ಮತ್ತು ಇಸ್ರೇಲ್ ನಡುವೆ ಹೆಚ್ಚು ಸಮಸ್ಯೆ ಇರಲಿಲ್ಲ. ಆದರೆ ಕ್ರಾಂತಿ ನಂತರ ಇರಾನ್ನಲ್ಲಿ ಹೊಸ ಇಸ್ಲಾಮಿಕ್ ಸರ್ಕಾರ ಅಧಿಕಾರಕ್ಕೆ ಬಂತು. ಆ ಸರ್ಕಾರ ಇಸ್ರೇಲ್ ಅನ್ನು ಶತ್ರು ಎಂದು ಘೋಷಿಸಿತು. ಅಲ್ಲಿಂದಲೇ ಇಬ್ಬರ ನಡುವಿನ ರಾಜಕೀಯ ಹಾಗೂ ಸೈನಿಕ ಉದ್ವಿಗ್ನತೆ ಹೆಚ್ಚಾಯಿತು. ಇರಾನ್ ತನ್ನ ಅಣುಶಕ್ತಿ ಕಾರ್ಯಕ್ರಮವನ್ನು ಆರಂಭಿಸಿತು. ಇದರಿಂದ ಇಸ್ರೇಲ್ ಮತ್ತು ಅಮೆರಿಕ ಭಯಪಟ್ಟದ್ದು ಏನೆಂದರೆ ಇರಾನ್ ಅಣುಬಾಂಬ್ ಅನ್ನು ತಯಾರಿಸಬಹುದೆಂದು. ಈ ಸಮಸ್ಯೆ ಪರಿಹರಿಸಲು 2015ರಲ್ಲಿ ಒಂದು ಒಪ್ಪಂದ ಮಾಡಲಾಯಿತು. ಅದನ್ನು ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲಾನ್ ಆಫ್ ಆಕ್ಷನ್ ಎಂದು ಕರೆಯಲಾಗುತ್ತದೆ. ಈ ಒಪ್ಪಂದದಲ್ಲಿ ಇರಾನ್ ಅಣು ಕಾರ್ಯಕ್ರಮವನ್ನು ನಿಯಂತ್ರಿಸಬೇಕು, ಬದಲಾಗಿ ಆರ್ಥಿಕ ನಿರ್ಬಂಧಗಳನ್ನು ತೆಗೆದುಹಾಕಬೇಕೆಂದಿತ್ತು. ಆದರೆ 2018ರಲ್ಲಿ ಅಮೆರಿಕ ಈ ಒಪ್ಪಂದದಿಂದ ಹೊರಬಂದಿತು. ಇದರಿಂದ ಸಮಸ್ಯೆ ಮತ್ತೆ ಹೆಚ್ಚಾಯಿತು. ಇರಾನ್ ಕೆಲವು ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ ಎಂದು ಇಸ್ರೇಲ್ ಆರೋಪಿಸುತ್ತದೆ. ಅವುಗಳಲ್ಲಿ ಮುಖ್ಯವಾಗಿ ಹೆಜ್ಬೊಲ್ಲಾ, ಹಮಾಸ್ ಮತ್ತು ಹೌತಿ ಮೂವ್ಮೆಂಟ್. ಈ ಗುಂಪುಗಳು ಇಸ್ರೇಲ್ ವಿರುದ್ಧ ಹೋರಾಡುತ್ತವೆ ಎಂದು ಹೇಳಲಾಗುತ್ತದೆ. ಇದರಿಂದ ಇಸ್ರೇಲ್ ಮತ್ತು ಇರಾನ್ ನಡುವೆ ಪರೋಕ್ಷ ಯುದ್ಧ ನಡೆಯುತ್ತಿದೆ. ಕೊನೆಯ ಕೆಲವು ವರ್ಷಗಳಲ್ಲಿ ಇಬ್ಬರು ದೇಶಗಳು ಪರಸ್ಪರ ಸೈಬರ್ ದಾಳಿಗಳು, ಡ್ರೋನ್ ದಾಳಿಗಳು ಮತ್ತು ಮಿಸೈಲ್ ದಾಳಿಗಳನ್ನು ನಡೆಸಿವೆ. ಇಸ್ರೇಲ್ ಇರಾನ್ನ ಕೆಲವು ಸೈನಿಕ ಕೇಂದ್ರಗಳ ಮೇಲೆ ದಾಳಿ ನಡೆಸಿದರೆ ಇರಾನ್ ಕೂಡ ಪ್ರತಿಯಾಗಿ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನು ನಡೆಸಿದೆ. ಇದರಿಂದ ಮಧ್ಯಪ್ರಾಚ್ಯದಲ್ಲಿ ದೊಡ್ಡ ಉದ್ವಿಗ್ನತೆ ಉಂಟಾಗಿದೆ. ಇಸ್ರೇಲ್ಗೆ ಪ್ರಮುಖ ಮಿತ್ರ ದೇಶವೇ ಅಮೆರಿಕ. ಅಮೆರಿಕ ಇಸ್ರೇಲ್ಗೆ ಸೈನಿಕ ಸಹಾಯ, ತಂತ್ರಜ್ಞಾನ, ಭದ್ರತಾ ಬೆಂಬಲ ಕೊಡುತ್ತದೆ. ಆದ್ದರಿಂದ ಇರಾನ್ ಮತ್ತು ಅಮೆರಿಕ ನಡುವಿನ ಉದ್ವಿಗ್ನತೆ ಕೂಡ ಹೆಚ್ಚಾಗಿದೆ. ಒಟ್ಟಾರೆ ಈ ಸಂಘರ್ಷಕ್ಕೆ ಮುಖ್ಯ ಕಾರಣಗಳು ರಾಜಕೀಯ ಶತ್ರುತ್ವ, ಅಣುಶಕ್ತಿ ಸಮಸ್ಯೆ, ಮಧ್ಯಪ್ರಾಚ್ಯದ ಪ್ರಭಾವಕ್ಕಾಗಿ ಸ್ಪರ್ಧೆ, ಸೈನಿಕ ಸಂಘಟನೆಗಳ ಬೆಂಬಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.